ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಡ್ಪತಿಯವರು. ಬನ್ನಿ ಅವ್ರಿಗೆ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ನಮ್ಮ ಸುತ್ತಮುತ್ತಲು ನಾವು ಕೆಲವು ಜನರನ್ನ ನೋಡ್ತೀವಿ, ತುಂಬಾನೇ ಸಣ್ಣಕ್ಕಿರ್ತಾರೆ. ಅಂದರೆ ಅವರ ಒಂದು ಹೈಟ್ ಏನಿರುತ್ತೆ ವೆಯ್ಟ್ಗೂ ಪ್ರಪೋರ್ಷನ್ನೇ ಇರಲ್ಲ. ಸೊ ಆ ರೀತಿ ಕೆಲವು ಜನರು ವೆಯ್ಟ್ ಹೇಗೆ ಗೇನ್ ಮಾಡೋದು, ಅಂದರೆ ತೂಕ ಹೇಗೆ ಹೆಚ್ಚಿಸ್ಬೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಆಹಾರ ಅವ್ರು ಸೇವಿಸಬೇಕು ಅಂತ ಹೇಳ್ತೀರಾ? ದೇಹದ ತೂಕವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಕೆಲವರಿಗೆ ಏನಾಗುತ್ತೆ ಅಂತಂದರೆ, ನಾನು ಸಣ್ಣಗಾಗಿದ್ದೀನಿ ಮತ್ತು ನಾನು ಎಷ್ಟೇ ಆಹಾರವನ್ನು ಸೇವಿಸಿದರೂ ಕೂಡ ನಾನು ದಪ್ಪ ಆಗೋದಿಲ್ಲ, ಏನಿರ್ಬೋದು ಇದಕ್ಕೆ ಕಾರಣ? ಹಲವು ಜನರ ಸಮಸ್ಯೆ ಇದಾಗಿದೆ. ನೋಡಿ ವೀಕ್ಷಕರೇ, ನಿಮ್ಮ ಹೈಟು ನಿಮ್ಮ ಏಜಿನ ಪ್ರಕಾರ ನಿಮ್ಮ ವೆಯ್ಟ್ ಇರಬೇಕು, ಮುಖ್ಯವಾದಂಥದ್ದು. ಎರಡನೇದಾಗಿ, ನೀವು ತೆಗೆದುಕೊಳ್ಳುವ ಆಹಾರ ಸರಿಯಾಗಿರಬೇಕು, ಸರಿಯಾದ ಪ್ರಮಾಣದಲ್ಲಿರಬೇಕು ಮತ್ತು ಸರಿಯಾದ ಟೈಮ್ಗೆ ನೀವು ಅದನ್ನು ತಗೊಳ್ಬೇಕು. ಮುಖ್ಯವಾಗಿ ಆಹಾರವನ್ನು ಸೇವಿಸುವಾಗ ಬಿಸಿ ಬಿಸಿಯಾಗಿ ಊಟ, ದಿವಸಕ್ಕೆ ನೀವು 4 ರಿಂದ 5 ಬಾರಿ ಆಹಾರವನ್ನು ಸೇವಿಸಬೇಕು. ಪೌಷ್ಟಿಕಾಂಶ, ಪ್ರೋಟೀನಸ್ ನಾವೇನು ಫುಡ್ ಹೇಳ್ತೀವಿ ಅದನ್ನು, ಮತ್ತು ಹೆಚ್ಚು ಫ್ಯಾಟ್ ಇರುವಂಥ, ಹೆಚ್ಚು ಅಂದರೆ ಜಾಸ್ತಿ ಫ್ಯಾಟ್ ಇರುವಂಥದ್ದೆಲ್ಲ, ಮೀಡಿಯಮ್ ಆಗಿ ಮಧ್ಯಮವಾದಂಥ ರೀತಿಯಲ್ಲಿ ನಾವು ಫ್ಯಾಟನ್ನು ಇಂಟೇಕ್ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ಹೆಚ್ಚಾಗಿ ತಿನ್ನಬೇಕು. ಈರುಳ್ಳಿಯನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ನಿಮಗೆ ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿದು ಮತ್ತು ಅದು ಜೀರ್ಣಕ್ಕೆ ಕೂಡ ಬಹಳ ಉತ್ತಮವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಈಗ ಈ ಹುಳಿ ಪದಾರ್ಥಗಳಾದಂಥ ಮೊಸರು, ಹುಣಸೆಹಣ್ಣು ಮತ್ತು ಈ ನಿಂಬೆಹಣ್ಣಿನ ರಸವೇನಿದೆ ಅದನ್ನು ನೀವು ಆದಷ್ಟು ಕಡಿಮೆ ತಗೊಳ್ಳಿ. ನೀವು ಇದನ್ನು ಕುಡಿದ ನಂತರ ನಿಮಗೆ ಸ್ವಲ್ಪ ಈ ವಾಮಿಟಿಂಗ್ ಸೆನ್ಸೇಷನ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ ಹೊರತು ಇದು ನಿಮಗೆ ಒಂದು ಅಪಟೈಟ್ ಕೊಡೋದಿಲ್ಲ. ಅಂದರೆ ಮುಂದೆ ನಾನು ಆಹಾರವನ್ನು ತಿನ್ನಬೇಕು ಅನ್ನೋದನ್ನು ಇದು ತಡೆಗಟ್ಟುತ್ತೆ. ಆದ್ದರಿಂದ ನೀವು ಆದಷ್ಟು ಹುಳಿ ಪದಾರ್ಥವನ್ನು ಕಡಿಮೆ ಮತ್ತು ಸಕ್ಕರೆ ಪದಾರ್ಥವನ್ನು ಕಡಿಮೆ ಮಾಡಬೇಕು. ಈಗ ನೀವು ಕೊಬ್ಬಿನ ಅಂಶವನ್ನು ನೀವು ಹೆಚ್ಚಾಗಿ, ಅಂದರೆ ಈ ಕಡಲೆ ಬೀಜ ಇರ್ಬೋದು ಅಥವಾ ಬಾದಾಮ್ ಇರ್ಬೋದು, ಆಲ್ಮಂಡ್ ಇರ್ಬೋದು, ಈ ಥರ ಡ್ರೈ ಫ್ರೂಟ್ಸ್, ನಟ್ಸ್ ಇರುತ್ತೆ. ಅದಾದಮೇಲೆ ಮಾಂಸಾಹಾರಿಗಳಾಗಿರ್ಬೋದು ಅಥವಾ ನೀವು ವೆಜಿಟೇರಿಯನ್ಸ್ ಆಗಿದ್ದನ್ನು ಹೆಚ್ಚಾಗಿ ತುಪ್ಪವನ್ನು ಬಳಸ್ತಾ ಇರ್ತೀರ. ಇಂಥ ಎಲ್ಲ ನೀವು ಆಹಾರವಾದ ಒಂದು ಸೇವನೆಯನ್ನು ಮಾಡುವಾಗ ನಿಮಗೆ ಅನಿಸ್ಬೋದು, ನಾನು ಸಕ್ಕರೆಗೂ ಸ್ವೀಟು ತಿಂದ್ರೂ ನಾವು ದಪ್ಪ ಆಗ್ತೀವಂತ ನೀವು ಕೇಳಿರ್ಬೋದು. ಈಗ ನೀವು ಸ್ವೀಟನ್ನು ಹೆಚ್ಚಾಗಿ ತೊಗೊಂಡ್ರೆ ನಿಮಗೆ ಬೇರೆ ರೋಗಗಳು ಬರುವಂಥ ತೊಂದರೆಗಳಿರುತ್ತೆ. ಯಾಕಂದರೆ ಸಡನ್ನಾಗಿ ನೀವು 3 ಬಾರಿ ಊಟ ಮಾಡೋದನ್ನು 4 ರಿಂದ 5 ಬಾರಿ ಮಾಡಿ ಅಂದಾಗ ನಿಮಗೆ ಖುಷಿಯೇನೋ ಆಗುತ್ತೆ. ಆದರೆ ಅದ್ರ ಜೊತೆಗೆ ನೀವು ಹೆಚ್ಚು ಸ್ವೀಟನ್ನು ತೊಗೊಂಡಾಗ ಫ್ಯಾಟ್ ರಿಟೆನ್ಷನ್ ಇನ್ ಯುವರ್ ಬಾಡಿ, ಅಂತಂದರೆ ಫ್ಯಾಟು ನಿಮ್ಮ ಬಾಡಿಯಲ್ಲಿ ಉಳಿದು ಬಿಡುತ್ತೆ. ಅದನ್ನು ಕರಗಿಸೋದಕ್ಕೆ ಮತ್ತೊಂದು ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ. ಮನೆ ಔಷಧಿಯನ್ನು ತಯಾರು ಮಾಡಿಕೊಂಡು ಅದನ್ನು ಕರಗಿಸಿ, ಅದೊಂದು ದೊಡ್ಡ ಒಂದು ತಾಪತ್ರಯ ಅಂತ ಹೇಳಿ ನಾನು ಹೇಳ್ಬೋದು. ತಿಂದ ನಂತರ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿ ಅದನ್ನು ಅರಗಿಸ್ಕೊಂಡು ನಂತರ ಇದಕ್ಕೆ ನೀವು ಸರಿಯಾದ ಒಂದು ಟೈಮ್ ಗ್ಯಾಪನ್ನು ಕೊಟ್ಟು ನಂತರ ಮತ್ತೆ ನೀವು ಆಹಾರವನ್ನು ಸೇವಿಸಿದರೆ ನಿಮಗದೊಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಬಾಡಿ ಬಿಲ್ಡಪ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತೇಳಿ ಹೇಳ್ಬೋದು. ಮತ್ತು ಇನ್ನೊಂದು ಆಶ್ಚರ್ಯವಾದಂಥ ಸಂಗತಿ ಏನು ಅಂತಂದರೆ, ನೀವು ಇಮಿಡಿಯೇಟಾಗಿ ಒಂದು ವೇಟನ್ನು ಗೇನ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇದರಿಂದ ನಿಮಗೆ ಮುಖ್ಯವಾಗಿ ಬರುವಂಥ ಕಾಯಿಲೆ ಡಯಾಬಿಟಿಸ್ ಅಂತಂದರೆ ಮಧುಮೇಹ ಅಂತ ಹೇಳ್ತಾ ಇದ್ದೀನಿ. ಇದು ಬಂದರೆ ಯಾವ ರೀತಿ ಒಂದು ಆಶ್ಚರ್ಯವಿಲ್ಲ. ಯಾಕಂತಂದರೆ ಈ ಡಯಾಬಿಟೀಸಿಗೆ ಫ್ಯಾಟ್ ರಿಟೆನ್ಷನ್ನು, ಒಬೇಸಿಟಿ ಅಂತ ಏನು ಹೇಳ್ತೀವಿ, ಅದು ಆದಾಗ ಮೊದಲೇದಾಗಿ ನಿಮಗೆ ಬರುವಂಥ ಕಾಯಿಲೆನೇ ಮಧುಮೇಹ. ಆದ್ದರಿಂದ ಧ್ಯಾನ ವಹಿಸಿ ಸಕ್ಕರೆಯನ್ನು ಕಡಿಮೆ ಬಳಸಿ, ಕಡಿಮೆ ನಿಮ್ಮ ಆಹಾರ ಸೇವನೆಯನ್ನು ಮಾಡಿ, ಮತ್ತು ಉಪ್ಪನ್ನು ಕೂಡ ಲಿಮಿಟೆಡ್ ಅಮೌಂಟ್ನಲ್ಲಿ ತಗೊಳ್ಳಿ. ಆದಷ್ಟು ಹಾಲು, ತುಪ್ಪ ಮತ್ತು ಬಾದಾಮ್, ಡ್ರೈ ಫ್ರೂಟ್ಸ್, ನಟ್ಸ್ ಇದೆ, ಹಣ್ಣುಗಳನ್ನು ಹೆಚ್ಚು ತಿನ್ನೋದು. ಆಮೇಲೆ ಸೌತೆಕಾಯಿ ಮತ್ತು ಈ ಮೂಲಂಗಿಯ ಬಳಕೆಯನ್ನು ನಿಮ್ಮ ಸಲಾಡ್ ರೂಪದಲ್ಲಿ ತಿನ್ನುವಂಥದ್ದು, ಅಂದರೆ ಹಸಿಯಾಗಿ ತಿನ್ನುವಂಥ ಪದಾರ್ಥಗಳನ್ನು, ಟೊಮೆಟೊವನ್ನು ಹಾಗೆ ತಿನ್ನಿ. ಈರುಳ್ಳಿ ನಾನು ಮೊದಲೇ ಹೇಳಿದ ಹಾಗೆ ಹೆಚ್ಚಾಗಿ ಬಳಸಿ, ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಬಳಸಿ ನಿಮ್ಮ ಆಹಾರಗಳಲ್ಲಿ. ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ವೇಟು ಡೆಫಿನೆಟಾಗಿ ಗೇನ್ ಆಗುತ್ತೆ. ಉಷ್ಣಾಂಶ ಕೊಡುವಂಥ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡಿ, ಆದಷ್ಟು ತಂಪು ಸೊಪ್ಪುಗಳನ್ನು, ಐರನ್ನು, ಬಾಡಿ ಬಿಲ್ಡಿಂಗ್ ಆಗುವಂಥ ಆಹಾರಗಳನ್ನು ತಗೊಳ್ಳಿ. ಯಾಕಂದರೆ ನೀವು ಆದಷ್ಟು ಫ್ಯಾಟು, ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚು ತಗೊಂಡಾಗ ನಿಮಗೆ ಮುಖ್ಯವಾಗಿ ತೊಂದರೆ ಆಗೋದು ಎಲ್ಲಪ್ಪ ಅಂತಂದರೆ, ನಿಮಗೆ ಅನಿಮಿಕ್ ಆಗ್ಬೋದು. ನೀವು ನೋಡಲಿಕ್ಕೆ ನೀವು ಸ್ವಲ್ಪ ದಪ್ಪವಾಗಿ ಕಾಣ್ಬೋದು, ಆದರೆ ಒಳಗಡೆಯಿಂದ ಸುಸ್ತಾಗೋದು, ಆಮೇಲೆ ಒಂಥರ ಸ್ವೆಟಿಂಗ್ ಆಗೋದು, ಇದೆಲ್ಲ ಪ್ರಾರಂಭ ಆಯಿತು ಅಂತಂದರೆ ಯು ಆರ್ ಇನ್ಸೈಡ್ ಅನಿಮಿಕ್ ಅಂತ ಹೇಳಿ. ಒಳಗಡೆಯಿಂದ ನೀವು ಅನಿಮಿಕ್ ಆಗಿದ್ದೀರಾ, ಆದರೆ ಹೊರಗಡೆ ಮಾತ್ರ ದಪ್ಪವಾಗಿ ಕಾಣ್ತಾ ಇದ್ದೀರಂತ. ದಿವಸಕ್ಕೆ 4 ರಿಂದ 5 ಲೀಟರ್ನಷ್ಟು ನೀರನ್ನು ಕುಡಿಯುವ ಅಭ್ಯಾಸವನ್ನು ಮಾಡಿ. ಇದು ತುಂಬ ಉತ್ತಮ
ಉತ್ತಮವಾದಂಥದ್ದು. ಇಷ್ಟೆಲ್ಲ ನೀವು ಮಾಡಿದರೆ ನಿಮ್ಮ ದೇಹದ ಒಂದು ತೂಕ ಏನಿದೆ ಅದನ್ನು ನೀವು ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೊಂದು 15 ದಿವಸ ಟೈಮ್ ಕೊಡಿ, ನಂತರ 1 ತಿಂಗಳು, ಅದಾದಮೇಲೆ 3 ತಿಂಗಳು ಒಂದ್ಸಾರಿ ವೇಟನ್ನು ಚೆಕ್ ಮಾಡಿ. ಈ ಥರ ನೀವು ಅದನ್ನು ಕಾನ್ಸ್ಟೆಂಟಾಗಿ ಮಾಡ್ಕೊಂಡು ಹೋದರೆ ನಿಮ್ಮ ವೇಟನ್ನು ನೀವು ಗೇನ್ ಮಾಡ್ಕೊಳ್ಬೋದು. ಆಹಾರವನ್ನು ಸರಿಯಾಗಿ ತಿಂದು, ಸರಿಯಾಗಿ ಕಚ್ಚಿ ತಿಂದು, ಡೈಜೆಷನ್ ಆಗುವಂಥ ಆಹಾರಗಳನ್ನು ನೀವು ಸೇವಿಸಿದರೆ ನಿಮ್ಮ ಬಾಡಿ ಬಿಲ್ಡಪ್ ಆಗುತ್ತೆ, ಮಸಲ್ ಟಿಶ್ಯೂ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಒಂದು ಜೀರ್ಣಶಕ್ತಿಯನ್ನು ವೃದ್ಧಿಸ್ಕೊಳ್ಳಿ. ಯಾಕಂದರೆ ನಾವು ತಿನ್ನಬೇಕು ಅಂಥೇಳಿ ಏನೇನೋ ತಿಂದ್ಕೊಂಡು ನಿಮ್ಮ ಹೊಟ್ಟೆಯಲ್ಲಿ ಏನೇನೋ ಒಂದು ಕಾಯಿಲೆಗಳನ್ನು ತಂದುಕೊಳ್ಬೇಡಿ. ಯಾಕಂದರೆ ಇಂಟರ್ನಲ್ ಯಾವ್ದಾದ್ರು ಇನ್ಫೆಕ್ಷನ್ ಆಗಲಿ, ಯಾವ್ದಾದ್ರು ಒಂದು ಕಾಯಿಲೆಗಳು ಬಂದರೆ ಮತ್ತು ಅದನ್ನು ಸುಧಾರಿಸೋದು ತುಂಬ ಕಷ್ಟ ಆದೀತು. ಆದ್ದರಿಂದ ನೀವು ಸ್ವಲ್ಪ ಅದನ್ನು ರೊಟೀನ್ ಮಾಡ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ನಿಮಗೆ ಈ ರೀತಿಯ ಒಂದು ವೇಟನ್ನು ಗೇನ್ ಮಾಡೋದಿದೆ ಅದನ್ನು ನೀವು ಪಡ್ಕೊಳ್ಬೋದು. ವೀಕ್ಷಕರೇ, ಈ ತೂಕವನ್ನು ಹೇಗೆ ಹೆಚ್ಚಿಸ್ಕೊಬೋದು, ಹಾಗೆ ಸಡನ್ನಾಗಿ ಹೆಚ್ಚಿಸ್ಕೊಳೋದಕ್ಕಿಂತ ಒಂದು ಗ್ರ್ಯಾಜುಲಿ ಅಂದರೆ ಕ್ರಮೇಣವಾಗಿ ಹೆಚ್ಚಿಸ್ಕೊಳೋದು ಎಷ್ಟು ಲಾಭದಾಯಕ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಈಗ ಈ ತೂಕ ಹೆಚ್ಚಿಸ್ಕೊಳ್ಳೋದಕ್ಕೆ ಬಾದಾಮಿ ಮತ್ತು ಶ್ರೀಗಂಧದಿಂದ ತಯಾರಿಸಿದಂಥ ಒಂದು ಲೇಹ ಹೇಗೆ ಸಹಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಹಾಲು, ಜೇನುತುಪ್ಪ, ಶ್ರೀಗಂಧದ ಪುಡಿ ಮತ್ತು ಬಾದಾಮಿಯನ್ನು ನಾವು ಇಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀವಿ. ಈಗ ಇದನ್ನು ಹೇಗೆ ಮಾಡೋದು? ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡಿಕೊಳ್ಬೇಕು. ಇದಕ್ಕೆ ಅರ್ಧ ಗ್ಲಾಸಿನಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಇದಕ್ಕೆ 1/4 ಚಮಚದಷ್ಟು ಶ್ರೀಗಂಧದ ಪುಡಿಯನ್ನು ಹಾಕಬೇಕು. ಈ ಶ್ರೀಗಂಧದ ಪುಡಿಯನ್ನು ಹಾಕಿದಾಗ ಗಂಟುಗಳಾಗಲಾರ್ದ ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇಲ್ಲದಿದ್ದರೆ ಗಂಟುಗಳಾದರೆ ಅದು ತುಂಬ ಮತ್ತೆ ಆ ಲೇಹವನ್ನು ತೆಗೆದುಕೊಳ್ಳುವಾಗ ಚೆನ್ನಾಗಿರೋದಿಲ್ಲ, ಅಂದರೆ ಅದು ಬಾಯಲ್ಲಿ ಬಂದ್ಬಿಡುತ್ತೆ. ಇದಕ್ಕೆ ಈಗ ಜೇನುತುಪ್ಪವನ್ನು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇದು ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು. ಇದಕ್ಕೆ ಬಾದಾಮಿಯ ಪುಡಿ 1 ಟೀ ಸ್ಪೂನಷ್ಟು ಬಾದಾಮಿ ಪುಡಿಯನ್ನು ಹಾಕಿ, ನಿಮಗೆ 1 ರಿಂದ 2 ಟೀ ಸ್ಪೂನಷ್ಟು ಕೂಡ ನೀವು ಬಾದಾಮಿಯ ಪುಡಿಯನ್ನು ಹಾಕ್ಕೊಳ್ಬೋದು. ಜಾಸ್ತಿ ಇದನ್ನು ನಾವು ಬೇಯಿಸಬಾರ್ದು, ಯಾಕಂದರೆ ಇದರಲ್ಲಿ ನಾವು ಜೇನುತುಪ್ಪವನ್ನು ಹಾಕಿದ್ದೀವಿ. ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಬೇಗ ಉರಿಯಿಂದ ಇದನ್ನು ಇಳಿಸ್ಬಿಟ್ಟು ನಂತರ ಇದನ್ನು ನಾವು ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ. ಇದೀಗ ರೆಡಿ ಆಗಿದೆ. ಇದು ನಾವು ಲೇಹವಂತ ಹೇಳಿದ್ದೀವಿ, ಆದರೆ ಇದು ಒಂದು ಲಿಕ್ವಿಡ್ ಫಾರ್ಮ್ ಜಾಸ್ತಿ ಇರೋದ್ರಿಂದ ಇದನ್ನು ನೀವು ಲೇಹ ಅಲ್ಲ, ಇದು ಒಂದು ಪೇಯದ ಒಂದು ಟೈಪ್ನಲ್ಲಿ ಇದು ಇರೋದ್ರಿಂದ ಇದನ್ನು ನೀವು ದಿವಸಕ್ಕೆ 1 ಸ್ಪೂನಷ್ಟು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ತೆಗೆದುಕೊಳ್ಳೋದು ತುಂಬ ಉತ್ತಮ. ಇದರಿಂದ ನೀವು ಏನು ಬಾಡಿಯನ್ನು ವೆಯ್ಟನ್ನು ಗೇನ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಲ್ಲ, ಅವರು ಆದಷ್ಟು ಬಾಡಿ ವೆಯ್ಟನ್ನು ಗೇನ್ ಮಾಡ್ಕೊಳ್ಬೋದು. ಬಹಳ ಬೇಗ ಇದರಿಂದ ನಿಮಗೆ ಹೊಟ್ಟೆ ಹಸಿಯುತ್ತೆ, ಮತ್ತು ಅದಲ್ಲದೆ ಬಹಳ ಬೇಗ ನಿಮಗೆ ಒಂದು ಜೀರ್ಣಶಕ್ತಿ ಇದರಿಂದ ಇಂಪ್ರೂವ್ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ. ಯಾವ ರೀತಿಯ ತೊಂದರೆಗಳು ನಿಮ್ಮ ಹೊಟ್ಟೆ ಒಳಗೆ ಯಾವುದೇ ರೀತಿಯ ಒಂದು ಕಲ್ಮಶಗಳು ಇರೋವಂಥದ್ದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಬಹಳ ನಿಮ್ಮ ಇಂಟೆಸ್ಟೈನಲ್ ಟ್ರ್ಯಾಕ್ ಏನಿದೆ ಬಹಳ ಕ್ಲಿಯರ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದನ್ನು ನೀವು ದಿವಸಕ್ಕೆ 3 ಬಾರಿ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ, ಊಟ ಆದ ನಂತರ ರಾತ್ರಿ ಹೊತ್ತಿನಲ್ಲಿ ಆದಷ್ಟು ಇದನ್ನು ಸೇವಿಸಿದ ನಂತರ ಮತ್ತೆ ಯಾವುದೇ ರೀತಿಯ ಆಹಾರವನ್ನು ಸೇವಿಸೋದು ಒಳ್ಳೆಯದಲ್ಲ. ದೇಹದ ತೂಕವನ್ನು ಹೆಚ್ಚಿಸಲು ಬಾದಾಮಿ ಮತ್ತು ಶ್ರೀಗಂಧದ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ಹಾಲು, ಜೇನುತುಪ್ಪ, ಶ್ರೀಗಂಧದ ಪುಡಿ, ಬಾದಾಮಿ ಪುಡಿ. ಮಾಡುವ ವಿಧಾನ: ಕಾದ ಪಾತ್ರೆಗೆ ಹಾಲು, ಶ್ರೀಗಂಧದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಜೇನುತುಪ್ಪ, ಬಾದಾಮಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ದೇಹದ ತೂಕವನ್ನು ಹೆಚ್ಚಿಸಲು ಬಾದಾಮಿ ಮತ್ತು ಶ್ರೀಗಂಧದ ಲೇಹ್ಯ ಸಿದ್ಧ. ಸ್ನೇಹಿತರೆ, ಬನ್ನಿ ಈಗ ತೂಕ ಹೆಚ್ಚಿಸ್ಕೊಳ್ಳಿಕ್ಕೆ ಈ ವೀಳ್ಯದೆಲೆ ಮತ್ತು ಜಾಕಾಯಿ ಇವೆರಡನ್ನು ಉಪಯೋಗಿಸಿ ಒಂದು ಮಿಶ್ರಣ ಹೇಗೆ ತಯಾರಿಸೋದು, ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನೋಡೋಣ.
ವೀಳ್ಯದ ಎಲೆ ಮತ್ತು ಜಾಕಾಯಿಂದ ಮಾಡುವಂಥ ಈ ಒಂದು ಮಿಶ್ರಣ ಏನಿದೆ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಗುಲಾಬಿ ಹೂವಿನ ದಳಗಳು, ಸೋಂಪು, ಜಾಕಾಯಿ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ, ವೀಳ್ಯದ ಎಲೆ ಹಾಗೂ ಕಲ್ಲು ಸಕ್ಕರೆ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಮಾಡುವಂಥ ರೀತಿ ಬಹಳ ಸುಲಭ, ಅದನ್ನು ನಾನೀಗ ತೋರಿಸ್ಕೊಡ್ತೀನಿ. ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ. ಈ ವೀಳ್ಯದ ಎಲೆನ ಈ ಥರ ತುಂಡು ಮಾಡಿಕೊಂಡು ಇದನ್ನು ನಾವು ಜಜ್ಕೊಳ್ಬೇಕು. ಇದಕ್ಕೆ ಕಲ್ಲು ಸಕ್ಕರೆ, ಅರ್ಧ ಚಮಚದಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಚಿಟಿಕೆಯಷ್ಟು, ಪಿಂಚ್ ಆಫ್ ಅಂತ ಏನು ಹೇಳ್ತೀವಿ, ಅಷ್ಟು ನಾವು ಜಾಕಾಯಿಯ ಪುಡಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಈ ಜಾಕಾಯಿ ಎಲ್ಲಿ ಸಿಗುತ್ತೆ? ಇದು ತುಂಬಾ ಈಸಿಲಿ ಅವೈಲಬಲ್? ಬಹಳ ಈಸಿಲಿ ಅವೈಲೇಬಲ್. ನಮ್ಮ ಭಾರತದ ಯಾವುದೇ ಅಡಿಗೆಗಳಲ್ಲಿ, ಮಸಾಲೆ ಅಡಿಗೆಗಳಲ್ಲಿ, ನಾವು ಮಸಾಲೆ ಪದಾರ್ಥಗಳಲ್ಲಿ ಇದನ್ನು ಬಳಸ್ತೀವಿ. ನಿಮಗೆ ಇವನ್ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಇದು ಸಿಗುತ್ತೆ, ಬಹಳ ಸರಳವಾಗಿ ಸಿಗುತ್ತೆ. ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸೋಂಪು ಮತ್ತು ಕೊನೆಯದಾಗಿ ಗುಲಾಬಿಯ ದಳಗಳು, ಅರ್ಧ ಗುಲಾಬಿಯ ದಳಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನೀರೇನಾದ್ರೂ ಆಡ್ ಮಾಡಬೇಕಾ ಅಥವಾ ನಂತರ ಆಡ್ ಮಾಡೋಣ? ಸ್ವಲ್ಪ ನೀರನ್ನು ಆಡ್ ಮಾಡಿ ಮತ್ತೆ ಮಾಡೋಣ. ಈ ಸಮಯದಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಹಾಗೆ ಈ ಸೋಂಪಿನ ಕಾಳನ್ನ ಏನ್ ಹಾಕಿದೀವಿ ಇಲ್ಲಿ, ಯೂಶಲಿ ನಾವು ಊಟ ಆದ್ಮೇಲೆ ಇದನ್ನ ಸೇವಿಸ್ತೀವಿ, ಜೀರ್ಣಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ವೀಳ್ಯದೆಲೆ ಕೂಡ ಅದೇ ಒಂದು ಕಾರ್ಯವನ್ನ ಮಾಡುತ್ತೆ. ಎಲೆ ಅಡಿಕೆ ಹಾಕೋ ಒಂದು ಪದ್ಧತಿ ಕೂಡ ಇದೆ ಊಟ ಆದ್ಮೇಲೆ ಹಳ್ಳಿ ಕಡೆ. ಹೌದು. ಮತ್ತೆ ಕಲ್ಲು ಸಕ್ಕರೆಯನ್ನ ಹಾಕಿರೋದ್ರಿಂದ ರಕ್ತ ಶುದ್ಧತೆ, ನಿಮ್ಮ ಜೀರ್ಣ ಚೆನ್ನಾಗಾಗುತ್ತೆ. ಜಾಯಿಕಾಯಿ ಹಾಕಿರೋದ್ರಿಂದ ನಿಮ್ಮ ಇಂಟೆಸ್ಟೈನಲ್ ಟ್ರ್ಯಾಕ್ ಏನಿದೆ ಬಹಳ ಸುಲಭವಾಗಿ ಜೀರ್ಣ ಆಗುತ್ತೆ. ಮತ್ತು ಗುಲಾಬಿಯ ದಳಗಳನ್ನು ಹಾಕಿದ್ದೀವಿ, ನಿಮಗೊಂದು ಸ್ಫೂರ್ತಿಯನ್ನು ತಂದು ಕೊಡುತ್ತೆ. ಇವೆಲ್ಲ ಸೇರಿಕೊಂಡು ಈ ವೇಟ್ ಗೇನ್ ಏನು ಮಾಡಬೇಕಾಗಿದೆ, ತೂಕವನ್ನು, ನಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇದು ಬಹಳ ತುಂಬ ಉಪಯೋಗಕಾರಿ. ಈ 4-5 ಬಾರಿ ನೀವು ಆಹಾರವನ್ನು ಸೇವನೆ ಮಾಡಿದ ನಂತರ ರಾತ್ರಿ ಹೊತ್ತಿನಲ್ಲಿ ಮಲಗೋಕ್ಕಿಂತ ಮುಂಚೆ ಈ ಒಂದು ನಾವು ಏನು ಇವತ್ತು ಮಿಶ್ರಣವನ್ನು ಮಾಡ್ತಾ ಇದ್ದೀವಿ ಇದನ್ನು ತೆಗೆದುಕೊಂಡ್ರೆ ಬಹಳ ಉತ್ತಮವಾದ ರೀತಿಯಲ್ಲಿ ನಿಮಗೆ ಜೀರ್ಣ ಆಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮೊದಲೇ ಸಾರಿ ನೀವು 4-5 ಬಾರಿ ಆಹಾರವನ್ನು ಸೇವಿಸಿದಾಗ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕಾಗಿ ಆ ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ನಾನು ಈ ಒಂದು ಮಿಶ್ರಣವನ್ನು ತೋರಿಸ್ತಾ ಇದ್ದೀನಿ. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಇದಕ್ಕೆ ಯಾವುದೇ ರೀತಿಯ ಬೇರೆ ಸುಣ್ಣ ಮತ್ತು ಅಡಿಕೆಯನ್ನು ಹಾಕಿ ತಿನ್ನುವ ಅಭ್ಯಾಸ ಮಾತ್ರ ಮಾಡಬೇಡಿ. ಈಗ ನಾನು ತೋರಿಸಿದಂಥ ಏನು ಒಂದು ಮಿಶ್ರಣ ಇದೆ ಅದು ಬಹಳ ಉಪಯುಕ್ತವಾಗುತ್ತೆ ಅಂತ ಹೇಳಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ಮಿಶ್ರಣ ಇದು ರೆಡಿ ಆಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಂಡು ಬಿಡೋಣ. ವೀಕ್ಷಕರೇ, ಈಗ ಈ ಒಂದು ಮಿಶ್ರಣ ತಯಾರಾಗಿದೆ. ನಾವು ವೀಳ್ಯದ ಎಲೆ ಮತ್ತು ಸೋಂಪು, ಗುಲಾಬಿ ದಳ, ಜಾಕಾಯಿ ಪುಡಿ ಮತ್ತು ಕಲ್ಲು ಸಕ್ಕರೆಯನ್ನು ಹಾಕಿ ಮಾಡಿದಂಥ ಈ ಮಿಶ್ರಣ ತುಂಬ ಉಪಯುಕ್ತವಾಗಿದೆ. ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಇದನ್ನು ಟ್ರೈ ಮಾಡಿ. ಮನೆಯಲ್ಲಿ ಇದನ್ನು ತಿಂದ ನಂತರ ಒಂದು ಗ್ಲಾಸ್ ನೀರನ್ನು ಕುಡಿದು ತದನಂತರ ನೀವು ನಿದ್ರೆಗೆ ಹೋಗಬೇಕು. ಆದರೆ ರಾತ್ರಿ ಮಾತ್ರ ಇದನ್ನು ಯೂಸ್ ಮಾಡಿ. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಮಯದಲ್ಲಿ ಇದನ್ನು ಯೂಸ್ ಮಾಡಬೇಡಿ. ಯಾಕಂತ ಇದನ್ನು ಮಾಡಿದ ನಂತರ ಸ್ವಲ್ಪ ನಿದ್ದೆ ಬರುತ್ತೆ, ಆ ನಿದ್ದೆಯನ್ನು ತಡೆಗಟ್ಟಬೇಕು ನೀವು. ಈಗ ಈ ಒಂದು ವೀಳ್ಯದೆಲೆ ಮತ್ತು ಸೋಂಪನ್ನು ಮತ್ತು ಈ ಕಲ್ಲು ಸಕ್ಕರೆ, ಗುಲಾಬಿಯ ದಳಗಳನ್ನು ಹಾಕಿದಂಥ ಈ ಮಿಶ್ರಣ ಸಿದ್ಧವಾಗಿದೆ. ದೇಹದ ತೂಕವನ್ನು ಹೆಚ್ಚಿಸಲು ವೀಳ್ಯದೆಲೆ ಮತ್ತು ಜಾಕಾಯಿ ಮಿಶ್ರಣ. ಬೇಕಾಗುವ ಸಾಮಗ್ರಿಗಳು: ಗುಲಾಬಿ ದಳ, ಸೋಂಪು, ಜಾಕಾಯಿ ಪುಡಿ, ವೀಳ್ಯದೆಲೆ, ಕಲ್ಲು ಸಕ್ಕರೆ. ಮಾಡುವ ವಿಧಾನ: ವೀಳ್ಯದೆಲೆಯನ್ನು ತುಂಡು ಮಾಡಿಕೊಂಡು ಕುಟಾಣಿಗೆ ಹಾಕಿ, ನಂತರ ಅದಕ್ಕೆ ಕಲ್ಲು ಸಕ್ಕರೆ, ಜಾಕಾಯಿ ಪುಡಿ, ಸೋಂಪು, ಗುಲಾಬಿ ದಳಗಳನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕುಟ್ಟಿಕೊಳ್ಳಿ. ನಂತರ ಅದನ್ನು ಒಂದು ಬಟ್ಟಲಿಗೆ ತೆಗೆದುಕೊಂಡರೆ ದೇಹದ ತೂಕವನ್ನು ಹೆಚ್ಚಿಸಲು ವೀಳ್ಯದೆಲೆ ಮತ್ತು ಜಾಕಾಯಿ ಲೇಹ್ಯ ಸಿದ್ಧ.